ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನ ಹೇಗೆ ನಾವು ಪ್ಲೇಲಿಸ್ಟ್ ಮಾಡಿ ಬಿಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದೇ ರೀತಿ ಈ ರೀತಿ ಪ್ಲೇಲಿಸ್ಟ್ ಮಾಡಿ ಬಿಡೋದ್ರಿಂದ ನಮ್ಮ ಸಬ್ಸ್ಕ್ರೈಬರು ಅಥವಾ ನಮ್ಮ ಚಾನಲ್ನ ವ್ಯೂವರ್ಸು ಆ ಪ್ಲೇಲಿಸ್ಟ್ನ ಪ್ಲೇ ಮಾಡಿದಾಗ ಅಲ್ಲಿರೋ ಎಲ್ಲ ವೀಡಿಯೋಸ್ಗಳು ಪ್ಲೇ ಆಗ್ತವೆ, ಒಂದೇ ಸರಿ ಪ್ಲೇ ಆಗ್ತವೆ. ಇನ್ ಕೇಸ್ ಆ ರೀತಿ ಪ್ಲೇ ಮಾಡಿಬಿಟ್ಟಿಲ್ಲ ಅಂದರೆ ಅವರು ಒಂದು ವಿಡಿಯೋ ಪ್ಲೇ ಮಾಡಿದ್ರೆ ನೆಕ್ಸ್ಟ್ ಬೇರೆಯವ್ರ ಚಾನಲ್ ವಿಡಿಯೋ ಪ್ಲೇ ಆಗೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಮ್ಮದು ಒಂದು ಪ್ಲೇಲಿಸ್ಟ್ ಮಾಡಿಬಿಟ್ಟಾಗ ಬರೀ ನಮ್ಮ ಚಾನಲ್ ವೀಡಿಯೋಸ್ಗಳು ಮಾತ್ರ ಪ್ಲೇ ಆಗ್ತವೆ. ಇದರಿಂದ ನಮಗೆ ವಾಚ್ ಅವರ್ ತಗೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ವ್ಯೂಸು ಬರ್ತದೆ. ಅದನ್ನು ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಮೊದಲು ಯೂಟ್ಯೂಬ್ಗೆ ಹೋಗಬೇಕು. ಯೂಟ್ಯೂಬ್ಗೆ ಬಂದ್ವಾ, ಇಲ್ಲಿ ಕೆಳಗಡೆ ನೋಡಿ ವ್ಯೂ ಅಂತ ಕಾಣ್ತಾ ಇದೆಯಾ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಚಾನಲ್ಗೆ ಹೋಗಬೇಕು. ನಮ್ಮ ಚಾನಲ್ ಲೋಗೋ ಕ್ಲಿಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ವಿಡಿಯೋಸ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಈಗ ಬಂದ್ವಾ, ಎಲ್ಲ ನಿಮ್ಮ ವಿಡಿಯೋಸ್ ಎಲ್ಲ ಕಾಣ್ತಾ ಇದ್ದಾವೆ. ಇಲ್ಲಿ ಬಂದ ಮೇಲೆ ಇಲ್ಲಿ ನನ್ನ ಮೊದಲನೇ ವಿಡಿಯೋ ಕಾಣ್ತಾ ಇದೆ ನೋಡಿ, ಸಮುದಾಯ ಆರೋಗ್ಯ ಕೇಂದ್ರ ಮುಖ ಅಂತ. ಈ ವಿಡಿಯೋನ ನಾನು ಒಂದು ಪ್ಲೇಲಿಸ್ಟ್ಗೆ ಹಾಕ್ತಾ ಇದ್ದೀನಿ ಇವಾಗ. ನೋಡಿ, ಇದ್ರ ಪಕ್ಕದಲ್ಲಿ 3 ಡಾಟ್ ಕಾಣ್ತಾ ಇದೆ, ವಿಡಿಯೋ ಪಕ್ಕ ಸಮುದಾಯ ಆರೋಗ್ಯ ಕೇಂದ್ರ ಮುಖ ಅನ್ನೋ ಒಂದು ವಿಡಿಯೋ ಪಕ್ಕ 3 ಡಾಟ್ ಕಾಣ್ತಾ ಇದೆಯಾ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ಕಾಣ್ತಾ ಇದೆ, ಪ್ಲೇ ನೆಕ್ಸ್ಟ್ ಇನ್ ಕ್ಯೂ, ಸೇವ್ ಟು ವಾಚ್ ಲೇಟರ್, ಸೇವ್ ಟು ಪ್ಲೇಲಿಸ್ಟ್, 3ನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ಆಲ್ರೆಡಿ ಸುಮಾರು ನಂದು ಪ್ಲೇಲಿಸ್ಟ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಲೈವ್ ಟು ಆಲ್ ವಿಡಿಯೋಸ್ ಅಂತೆಲ್ಲ ಮಾಡಿದ್ದೀನಿ. ಈಗ ಹೊಸದು ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ನೀಲಿ ಕಾಣ್ತಾ ಇದೆಯಲ್ಲ ನ್ಯೂ ಪ್ಲೇಲಿಸ್ಟ್ ಅಂತ, ಆ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಈಗ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದು ಹೆಸರು ಕೊಡಬೇಕು. ಅದರ ಹೆಸರು ನಾನು ಪ್ರವಾಸಿ ತಾಣ ಅಂತ ಕನ್ನಡದಲ್ಲೇ ಕೊಡ್ತೀನಿ, ಅಥವಾ ಇಂಗ್ಲೀಷಲ್ಲೂ ಕೊಟ್ಕೊಬೋದು. ಇಂಗ್ಲೀಷಲ್ಲೇ ಕೊಡ್ತೀನಿ ಬಿಡಿ. ಟೂರಿಸ್ಟ್ ಪ್ಲೇಸ್, TOUR ಅಂತ ಟೂರಿಸ್ಟ್ ಪ್ಲೇಸ್ ಅಂತ ಕೊಟ್ಬಿಟ್ಟು ಕೊಟ್ಟೆ. ಹಿಂಗೆ ಕ್ರಿಯೇಟ್ ಆದಮೇಲೆ ಇಲ್ಲಿ ವಿಸಿಬಿಲಿಟಿ ಅಂತ ಒಂದು 2ನೇ ಆಪ್ಷನ್ ಇದೆ ನೋಡಿ. ಇಲ್ಲಿ 2ನೇ ಆಪ್ಷನ್ನು ಪ್ರೈವೇಟ್ ಅಂತ ಇದೆ, ಅದನ್ನು ನಾವು ಪಬ್ಲಿಕ್ ಮಾಡಬೇಕು. ಪ್ರೈವೇಟ್ ಅಂತ ಇಟ್ಟರೆ ಯಾರಿಗೂ ಕಾಣಲ್ಲ, ಪಬ್ಲಿಕ್ ಮಾಡಬೇಕು. ಅದನ್ನು ಆಪ್ಷನ್ ನೋಡಿ, ಬಂತಲ್ಲ ಪಬ್ಲಿಕ್ಕು ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ, ಪಬ್ಲಿಕ್ ಕ್ಲಿಕ್ ಮಾಡಿ. ಕೆಳಗಡೆ ಕೊಲಾಬರೇಟ್ ಅಂತ ಆಪ್ಷನ್ ಇದೆ, ಅಂದರೆ ಎಲ್ಲರೂ ನಮ್ಮ ವೀಡಿಯೋಸ್ಗಳನ್ನ ನೋಡಲಿ ಅನ್ನೋ ಆಪ್ಷನ್ನು, ಅದನ್ನು ಆನ್ ಮಾಡಿ. ಕೊಲಾಬರೇಟ್ ಅನ್ನೋ ಆಪ್ಷನ್ ಇದು ಆನ್ ಇರಬೇಕು. ಓಕೆ, ಕ್ರಿಯೇಟ್ ಅಂತ ಕೊಡಿ. ಈಗ ಪ್ಲೇಲಿಸ್ಟ್ ಕ್ರಿಯೇಟ್ ಆಯಿತು, ಟೂರಿಸ್ಟ್ ಪ್ಲೇಸಸ್ ಅನ್ನೋದೊಂದು ಪ್ಲೇಲಿಸ್ಟ್ ಕ್ರಿಯೇಟ್ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾವು ನಮ್ಮದು ಒಂದೇ ವಿಡಿಯೋಗಳನ್ನ ಆ ಪ್ಲೇಲಿಸ್ಟ್ ಹೆಸರಿದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಸಾಧ್ಯವಾದಷ್ಟು ಒಂದು 20 ವೀಡಿಯೋಸ್ಗಳನ್ನ ಆ್ಯಡ್ ಮಾಡಿ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ. ಪ್ಲೇಲಿಸ್ಟ್ 1, ಪ್ಲೇಲಿಸ್ಟ್ 2, ಟೂರಿಸ್ಟ್ ಪ್ಲೇಸ್ 1, ಟೂರಿಸ್ಟ್ ಪ್ಲೇಸ್ 2 ಅಂತ 20 ವೀಡಿಯೋಸ್ಗಳದ್ದು ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ತಾ ಹೋಗಿ. ಈಗ ಆ್ಯಡ್ ಮಾಡ್ತೀನಿ ನೋಡಿ, ಮೊದಲನೇ ವಿಡಿಯೋ ಆ್ಯಡ್ ಮಾಡ್ತೀನಿ. ಇದು ಆಲ್ರೆಡಿ ಆಡಾಗಿರುತ್ತೆ, ಇದು ಸಮುದಾಯ ಆರೋಗ್ಯ ಕೇಂದ್ರ ಅನ್ನೋದು. ಈಗ ಭಾಗ್ಯ ಅಮ್ಯೂಸ್ಮೆಂಟ್ ಅಂತ ಇದೆಯಲ್ಲ, ಇದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಅದನ್ನು ಅಷ್ಟೇ, ಸೇವ್ ಟು ಪ್ಲೇಲಿಸ್ಟ್. ನೋಡಿ, ಇಲ್ಲಿ ಕಾಣ್ತಾ ಇದೆ 2ನೇ ಆಪ್ಷನ್ನು ಟೂರಿಸ್ಟ್ ಪ್ಲೇಸು, ಅದಕ್ಕೆ ಆ್ಯಡ್ ಮಾಡಿದೆ. ಕೆಳಗಡೆ ಆಪ್ಷನ್ ಡನ್ ಅಂತ ಕ್ಲಿಕ್ ಮಾಡಬೇಕು. ಮತ್ತು 3ನೇದು ವಾಣಿ ವಿಲಾಸ ಸಾಗರ ಡ್ಯಾಮ್, ಇದ್ರದ್ದು ಇಲ್ಲಿ 3 ಚುಕ್ಕೆ ಕಾಣ್ತಾ ಇದೆಯಲ್ಲ, ಕ್ಲಿಕ್ ಮಾಡಿ. ಮೇಲೆ 3ನೇ ಆಪ್ಷನ್ನು ಸೇವ್ ಟು ಪ್ಲೇಲಿಸ್ಟು ಬಂತು. ಇಲ್ಲಿ ಪ್ಲೇಲಿಸ್ಟ್ ನೇಮ್ ಕಾಣ್ತಾ ಇದೆ 2ನೇ ಆಪ್ಷನ್ನು, ಅದ್ರಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಡನ್, ಲಾಸ್ಟ್ ಆಪ್ಷನ್ನು ಡನ್ ಅಂತ ಕೊಡಬೇಕು. ಇದೇ ರೀತಿ ನಿಮ್ಮ ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ ನಿಮ್ಮದು ಪ್ಲೇಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಸಾಧ್ಯವಾದಷ್ಟು 20 ಮಾಡಿ ಒಂದು ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡಿ ನಿಮಗೆ ಮುಂದೆ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.